ಆಸ್ಪತ್ರೆಯ ಮುಂಭಾಗ ಕುಟುಂಬಸ್ಥರು ಸಂಬಂಧಿಕರು ಕಾದು ಕೂತಿದ್ದಾರೆ. ಪ್ರಯಾಣಿಕರ ಜೊತೆಗೆ ಆ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳು ತಮ್ಮ ಜೀವ ಕಳೆದುಕೊಂಡಿದ್ದಾರೆ. ಮಾಹಿತಿ ಸಿಗ್ತಾ ಇದೆ. 241 ವಿಮಾನದ ಪ್ರಯಾಣಿಕರಾದರೆ ಉಳಿದ 56 ಜನ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಮತ್ತು ಹಾಸ್ಟೆಲ್ನ ಸಿಬ್ಬಂದಿಗಳಾಗಿದ್ದಾರೆ. ನಾವೀಗ ಅಹಮದಾಬಾದ್ನ ಸಿವಿಕ್ ಆಸ್ಪತ್ರೆಯ ಆವರಣದಲ್ಲಿದ್ದೇವೆ. ಇದೇ ಆಸ್ಪತ್ರೆಗೆ 297 ಮೃತದೇಹಗಳನ್ನು ತೆಗೆದುಕೊಂಡು ಬರಲಾಗಿದೆ. ಶವಾಗಾರದ ಸನಿಹದಲ್ಲಿ ನಾವಿದ್ದೇವೆ. ನೀವು ನೋಡ್ಬೋದು, ಮೃತಪಟ್ಟಂತಹ ಪ್ರಯಾಣಿಕರು ಮತ್ತು ಮೃತಪಟ್ಟಂತಹ ವಿದ್ಯಾರ್ಥಿಗಳು ಸಿಬ್ಬಂದಿಗಳ ಪೋಷಕರು ಇಲ್ಲಿ ಸೇರಿರೋದನ್ನು ನೀವು ನೋಡ್ತಾ ಇದ್ದೀರಿ. ಮೃತದೇಹಗಳ ಐಡೆಂಟಿಫಿಕೇಶನ್ ಇನ್ನೂ ಆಗಿಲ್ಲ, ಗುರುತಿಸುವಿಕೆ ಇನ್ನೂ ಮುಗಿದಿಲ್ಲ. ಅದಾಗುವ ತನಕ ಅವರಿಗೆ ಮೃತದೇಹಗಳನ್ನು ಹಸ್ತಾಂತರಿಸುವ ಸಮಯ ತಡವಾಗ್ತಾ ಇದೆ. ಆ ಕಾರಣಕ್ಕಾಗಿ ಸಂಬಂಧಿಕರು ರೋಧಿಸ್ತಾ ಇರುವಂತಹ ದೃಶ್ಯ. ಅಹಮದಾಬಾದ್ನ ಸಿವಿಕ್ ಆಸ್ಪತ್ರೆಯ ಮುಂಭಾಗದಲ್ಲಿ ಸಾವಿರಾರು ಜನ ಸೇರಿದ್ದಾರೆ. ಮೃತದೇಹವನ್ನು ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳಿಗೆ ಮೃತದೇಹಗಳನ್ನು ಪತ್ತೆ ಹಚ್ಚೋದಕ್ಕೆ ಸಮಯ ಹಿಡಿತಾ ಇದೆ. DNA ವೆರಿಫಿಕೇಶನ್ ಆಗಬೇಕು. ಎಲ್ಲ ಮೃತದೇಹಗಳು ಕೂಡ ಸುಟ್ಟು ಕರಕಲಾಗಿರುವಂತಹ ಹಿನ್ನೆಲೆಯಲ್ಲಿ ಮೃತದೇಹ ಯಾರದ್ದು ಅಂತ ಖಚಿತವಾದ ನಂತರವಷ್ಟೇ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗುತ್ತೆ. ತಮ್ಮವರು ಜೀವ ಕಳೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ, ಅವರ ಮೃತದೇಹ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ರೋಧಿಸ್ತಾ ಇದ್ದಾರೆ. ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಸಿವಿಲ್ ಆಸ್ಪತ್ರೆಯ ಮುಂಭಾಗದಲ್ಲಿ ಸಾವಿರಾರು ಜನ ಸೇರಿದ್ದಾರೆ. ಮೃತದೇಹಕ್ಕಾಗಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ಯಾರ ಮೃತದೇಹ ಯಾರದ್ದು ಅಂತ ಖಚಿತವಾಗುವವರೆಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಸ್ಪತ್ರೆಯ ಮುಂಭಾಗದಲ್ಲಿ ಸಾವಿರಾರು ಜನ ಸೇರಿದ್ದಾರೆ. ಅಧಿಕಾರಿಗಳು ಸಿಬ್ಬಂದಿಗಳು ಮನವರಿಕೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ತಮ್ಮವರನ್ನ ಕಳೆದುಕೊಂಡವರಿಗೆ ದುಃಖ ಇದೆ, ಆಕ್ರಂದನ ಇದೆ ಮತ್ತು ಮೃತದೇಹಗಳನ್ನ ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ, ಕಾಯಿಸ್ತಾ ಇದ್ದಾರೆ ಅನ್ನುವಂತಹ ಆಕ್ರೋಶ ಇದೆ. ಒಂದಷ್ಟು ಗಾಯಾಳುಗಳಿಗೆ ಇದೇ ಆಸ್ಪತ್ರೆಯ ಟ್ರಾಮಾ ಸೆಂಟರ್ನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಹಾಸ್ಟೆಲ್ನಲ್ಲಿ 80ರಿಂದ 100ಕ್ಕೂ ಹೆಚ್ಚು ಜನ ಆ ಸಂದರ್ಭದಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಗಾಯಗೊಂಡವರಿಗೆ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸವನ್ನ ಸಿವಿಲ್ ಆಸ್ಪತ್ರೆಯ ಟ್ರಾಮಾ ಸೆಂಟರ್ನಲ್ಲಿ ಕೊಡಲಾಗ್ತಾ ಇದೆ. ಮೃತದೇಹಗಳಿಗಾಗಿ ಕಾಯ್ತಿರುವಂತಹ ನೂರಾರು ಜನರನ್ನ ನೀವೀಗ ನೋಡಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.